ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸುಮಲತಾ ಬಿಗಿಪಟ್ಟು ಹಿಡಿದಿರುವಂತಹ ಘಟನೆ ನಡೀತಾ ಇರುವಂತದ್ದು. ಸುಮಲತಾ ನಿವಾಸದಲ್ಲಿ ಇವತ್ತು ನಿರ್ಣಾಯಕ ಸಭೆ, ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ದಾರೆ ಸುಮಲತಾ. ಬಿಜೆಪಿ ಟಿಕೆಟ್ ಏನಾದರೂ ತಪ್ಪಿ ಹೋದರೆ ಆಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಮೈತ್ರಿ ಟಿಕೆಟ್ ಸಿಗದೆ ಹೋದ್ರೆ ಸುಮಲತಾ ನಡೆ ಏನಾಗಿರುತ್ತೆ? ಪಕ್ಷೇತರ ಸ್ಪರ್ಧೆಗೆ ಎದುರಾಗುವ ಸವಾಲುಗಳು ಏನೇನು? ಎಲ್ಲಾ ಪ್ರಶ್ನೆಗಳಿಗೆ ಸಭೆ ಬಳಿಕ ಹಾಗಿದ್ರೆ ಸುಮಲತಾ ಉತ್ತರ ಕೊಡ್ತಾರ? ಆಪ್ತರಿಂದ ಅಭಿಪ್ರಾಯ ಸಂಗ್ರಹಿಸಿ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರ ಸುಮಲತಾ? ಬೆಂಗಳೂರಿನ ಸುಮಲತಾ ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ದಾರೆ. ನಿರ್ಣಾಯಕ ಸಭೆ ಇದು. ಎಲ್ಲ ಪ್ರಶ್ನೆಗಳಿಗೆ ಸಭೆ ಬಳಿಕ ಹಾಗಿದ್ರೆ ಉತ್ತರ ಕೊಡ್ತಾರ ಸುಮಲತಾ? ಇನ್ನು ಈ ಸಭೆಗೆ ನಟ ದರ್ಶನ್ ಮತ್ತು ಆಪ್ತ ಸಚ್ಚಿದಾನಂದ್ ಭಾಗಿಯಾಗಲಿದ್ದಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಹಾಗಿದ್ರೆ ಮುನಿಸು ಮರೆತು ಸಭೆಗೆ ಬರ್ತಾ ಇದ್ದಾರೆ ಇಂಡುವಾಳು ಸಚ್ಚಿದಾನಂದ್. ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ನಾಯಕ ಸುಮಲತಾ ಅವರ ಆಪ್ತರಾಗಿದ್ದಂತಹ ಸಚ್ಚಿದಾನಂದ್ ಮುನಿಸ್ಕೊಂಡಿದ್ರು. ಹಾಗಿದ್ರೆ ಆ ಮುನಿಸೆಲ್ಲ ಮರೆತು ಈಗ ಸಭೆಗೆ ಬರ್ತಾರ? ದರ್ಶನ್ ಮೂಲಕ ಸಚ್ಚಿದಾನಂದ್ ಜೊತೆ ಈ ಸಂಧಾನ ನಡೀತು. ಹೀಗಾಗಿ ಈ ಸಭೆಗೆ ಸಚ್ಚಿದಾನಂದ್ ಮತ್ತು ದರ್ಶನ್ ಕೂಡ ಭಾಗಿಯಾಗ್ತಾ ಇಲ್ಲ. ರೋಚಕ ತಿರುವಿನತ್ತ ಮಂಡ್ಯ ಲೋಕಸಭೆಯ ಅಖಾಡ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಂಸದೆ ನಡೆ. ಮಂಡ್ಯ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವಂತಹ ಸುಮಲತಾ ಒಂದೊಮ್ಮೆ ಬಿಜೆಪಿ ಟಿಕೆಟ್ ಕೊಡದೆ ಹೋದ್ರೆ ಪಕ್ಷೇತರರಾಗಿ ಸ್ಪರ್ಧಿಸ್ತಾರ? ಈ ಬಗ್ಗೆ ತಮ್ಮ ಬೆಂಬಲಿಗರ ಆಪ್ತರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ. ಅದಕ್ಕಾಗಿ ಸಂಸದೆಯ ನಿವಾಸದಲ್ಲಿಂದು ಸಭೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಮಂಡ್ಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರ ನಡೆ ಏನು ಅನ್ನೋದು ಸದಾ ಕುತೂಹಲದ ಗೂಡಾಗಿದೆ. ಯಾಕಂದ್ರೆ ಅವರು ಪಟ್ಟು ಹಿಡಿದಿದ್ದಾರೆ ಟಿಕೆಟ್ ಬೇಕು ಅಂತ. ಆದ್ರೆ ಬಿಜೆಪಿಯಿಂದ ಮೈತ್ರಿಯಿಂದ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಇವತ್ತಿನ ಸಭೆ ಏನಿದೆ, ಸುಮಲತಾ ಅವರ ಸಭೆ ಎಷ್ಟು ನಿರ್ಣಾಯಕ, ಜೊತೆಗೆ ಈ ಸಭೆಯ ಬಳಿಕ ಒಂದು ಚಿತ್ರಣ ಸಿಗೋ ಚಾನ್ಸಸ್ ಇದೆಯಾ? ಪ್ರತಿಮಾ, ಇವತ್ತು ಸಂಸದೆಯಾಗಿರುವಂಥ ಸುಮಲತಾ ಅವರು ತಮ್ಮ ನಿವಾಸದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಇದು ಬಿಜೆಪಿ ಟಿಕೆಟ್ ಕೊಡದೆ ಹೋದರೆ ತಾನೇನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳುವ ಸಭೆ ಅಂತಲೂ ಕರೀಬಹುದು. ಜೊತೆಗೆ ಸಂಸದೆಯಾದ ಬಳಿಕ ಮಂಡ್ಯದಲ್ಲಿ ತನ್ನ ಆಪ್ತರ ಜೊತೆ ಒಂದಿಷ್ಟು ಮನಸ್ತಾಪ, ಆಂತರಿಕ ವಿಚಾರಗಳಲ್ಲಿ ಹೊಂದಾಣಿಕೆ ಇಲ್ಲದಿರುವ ಕಾರಣಕ್ಕೋಸ್ಕರ ಆ ಸ್ಥಳೀಯ ನಾಯಕರನ್ನು ತನ್ನ ಜೊತೆ ಕರೆದುಕೊಂಡು ಅವರನ್ನ ವಿಶ್ವಾಸಕ್ಕೆ ಪಡೆಯುವಂಥ ಸಭೆ ಅಂತಲೂ ಕರೀಬಹುದು. ಈಗಾಗಲೇ ಮಾಹಿತಿಯ ಪ್ರಕಾರ ಬಿಜೆಪಿ ಅವರಿಗೆ ಟಿಕೆಟನ್ನು ಕೊಡೋದಕ್ಕೆ ಮನಸ್ಸನ್ನು ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ಸ್ವತಃ ಇಂಟ್ರೆಸ್ಟ್ ಇದೆ ಎನ್ನುವಂಥ ಮಾಹಿತಿಗಳನ್ನು ನಾವೇ ಮೊನ್ನೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇವತ್ತು ಸುಮಲತಾ ಅವರ ನಿವಾಸದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಗೆ ಸಚ್ಚಿದಾನಂದ್ ಅವರು ಬರ್ತಾ ಇದ್ದಾರೆ. ದರ್ಶನ್ ಕೂಡ, ಸಿನಿಮಾದ ತಾರೆ ದರ್ಶನ್ ಕೂಡ ಬರ್ತಾ ಇದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಒಂದು ನೆರೇಟಿವ್ ಸೆಟ್ ಆಗಿತ್ತು. ಆ ಸುಮಲತಾ ಅವರನ್ನು ಗೆಲ್ಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅಂದು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಪುತ್ರನನ್ನೇ ಸೋಲಿಸಿ ಮಂಡ್ಯ ಜನತೆ ಸುಮಲತಾ ಅವರನ್ನು ಸಂಸದೆಯನ್ನಾಗಿ ಆಯ್ಕೆ ಮಾಡಿದರು. ಆದರೆ ಬದಲಾದ ರಾಜಕೀಯದ ಬೆಳವಣಿಗೆ ಮತ್ತು ಸುಮಲತಾ ಅವರು ಕೈಗೊಂಡ ರಾಜಕೀಯ ನಿರ್ಣಯಗಳು, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಸಪೋರ್ಟನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯನ್ನು ನೀವು ಗ್ರಹಿಸಿದಾಗ ನೋಡಿದಾಗ ಮಂಡ್ಯದಲ್ಲಿ ಬರೋಬ್ಬರಿ 7 ಕ್ಷೇತ್ರಗಳಲ್ಲಿ 1 ಕ್ಷೇತ್ರವನ್ನು ಮಾತ್ರ JDS ಗೆಲುವನ್ನು ಕಂಡಿತು.
ಆದರೆ ಆ 7 ಕ್ಷೇತ್ರಗಳ ಪೈಕಿ BJP ಸಾಕಷ್ಟು ಒಳ್ಳೆಯ ಒಂದು ಸ್ಪರ್ಧೆಯನ್ನು ಮಾಡ್ತು. ಸೋಲನ್ನು ಕಂಡರೂ ಕೂಡ ತನ್ನ ಮತ ಬ್ಯಾಂಕನ್ನು, ತನ್ನ ಓಟನ್ನು ಹೆಚ್ಚಿಗೆ ಮಾಡಿಕೊಳ್ತು. ಆ ಓಟನ್ನು ಹೆಚ್ಚಿಗೆ ಮಾಡಿಕೊಂಡವರಲ್ಲಿ ಮೊದಲಿಗರು ಸಚ್ಚಿದಾನಂದ್ ಅವರು, ಶ್ರೀರಂಗಪಟ್ಟಣದಲ್ಲಿ ಬಹಳ ಒಂದು ಪ್ರಮುಖ ಲೀಡರ್ ಅವರು ಮತ್ತು ಸುಮಲತಾ ನಡುವೆ ನಂತರದ ರಾಜಕಾರಣದಲ್ಲಿ ಒಂದಿಷ್ಟು ಮನಸ್ತಾಪಗಳು ಅಥವಾ ಹೊಂದಾಣಿಕೆಯ ಕೊರತೆಗಳು ಇದೆ ಎನ್ನುವಂಥದ್ದನ್ನು ಅಲ್ಲಿಯ ಸ್ಥಳೀಯ ಮಂಡ್ಯ ಜನತೆಯು ಹೇಳ್ತಾರೆ ಅಥವಾ ಕಾರ್ಯಕರ್ತರು ಕೂಡ ಹೇಳ್ತಾರೆ. ಈ ಕಾರಣಕ್ಕೋಸ್ಕರ ಆ ಮನಸ್ತಾಪವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಕಳೆದ 2-3 ದಿನಗಳ ಹಿಂದೆ ನಮಗಿರುವಂಥ ಮಾಹಿತಿಯ ಪ್ರಕಾರ ಸ್ವತಃ ದರ್ಶನ್ ಅವರೇ ಸುಮಲತಾ ಮತ್ತು ಸಚ್ಚಿದಾನಂದ್ ಅವರನ್ನು ಕೂರಿಸಿ ಅಥವಾ ಅವರನ್ನು ಒಂದು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಬಂದವು. ಹಾಗಾಗಿ ಇವತ್ತು ದರ್ಶನ್ ಅವರ ಮಾತಿನ ಮೇರೆಗೆ ಸಚ್ಚಿದಾನಂದ್ ಅವರು ಕೂಡ ಸುಮಲತಾ ಅವರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ವತಃ ದರ್ಶನ್ ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಇವಾಗಿನ ಸಭೆಯನ್ನು ನೋಡ್ತಾ ಹೋದಾಗ ಪ್ರಮುಖವಾಗಿ ಈ ಬಾರಿ BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಕಳೆದ ಬಾರಿ ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದಂಥ ಸುಮಲತಾ ಅವರಿಗೆ ಈ ಬಾರಿ JDS ಜೊತೆ ಮೈತ್ರಿ ಆಗಿದೆ. ಆರಂಭದಿಂದಲೂ ಕೂಡ ಅವರು ತನ್ನ ಆಂತರಿಕ ಮಾಹಿತಿಯನ್ನು ಎಲ್ಲೂ ಕೂಡ ಮಾಧ್ಯಮಗಳಿಗೆ ಬಿಟ್ಟುಕೊಟ್ಟಿಲ್ಲ. ನನಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಹೇಳಿದರು. ಜೊತೆಗೆ ಸಿಗದೇ ಇದ್ದರೆ ನಾನು ಸ್ಪರ್ಧೆಯನ್ನಂತೂ ಮಂಡ್ಯದಲ್ಲೇ ಮಾಡ್ತೀನಿ ಹೇಳುವಂಥ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಒಂದು ಕಡೆ ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂಥ ಊಹಾಪೋಹಗಳು ಬಂದಿದ್ವು, ಆದರೆ ಅದು ಕೂಡ ಸುಳ್ಳಾಯಿದ್ವು. ನಂತರದಲ್ಲಿ ಅವರಿಗೆ ಈ ಬಾರಿ BJPಯ ಕೂಡ ಟಿಕೆಟನ್ನು ಕೊಡುತ್ತೆ ಅನ್ನುವಂಥ ಒಂದು ಮಾಹಿತಿಗಳು ಸ್ವತಃ ಸುಮಲತಾ ಅವರಿಗೆ ಇರೋದ್ರಿಂದ ಸ್ಥಳೀಯವಾಗಿ ಆಗಿರುವಂಥ ಒಂದಿಷ್ಟು ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಒಂದು ವೇಳೆ JDS, ಯಾಕೆಂದರೆ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ, ಸುಮಲತಾ ಅವರಿಗೆ ಕೊಡ್ತಾರಾ ಇಲ್ವ ಅನ್ನುವಂಥದ್ದು, ಆದರೆ ಚರ್ಚೆ ಅಂತೂ ನಿಶ್ಚಿತವಾಗಿ ಆಗಿದೆ ಮತ್ತು BJPಗೆ ಸುಮಲತಾ ಅವರಿಗೆ ಸ್ಪರ್ಧೆಯನ್ನು ಮಾಡಿಸಬೇಕು ಅನ್ನುವಂಥ ಮನಸ್ಸು ಕೂಡ ಇದೆ ಅನ್ನುವಂಥದ್ದು ಸದ್ಯದ ವರ್ತಮಾನ. ಹೀಗಾಗಿ BJP ಟಿಕೆಟನ್ನು ಕೊಟ್ಟರೆ ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ JDS ಸ್ಪರ್ಧೆಯನ್ನು ಮಾಡ್ತೀವಿ ಹೇಳುವಂಥ ಬಲವಾದ ಒಂದು ಮನವಿಯನ್ನು ನರೇಂದ್ರ ಮೋದಿ ಅವರ ಮುಂದೆ ದೇವೇಗೌಡರಾದಿಯಾಗಿ ಕುಮಾರಸ್ವಾಮಿ ಅವರು ಮಾಡಿದರೆ ತಾನು ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವ ಕುರಿತಾಗಿ ಕೂಡ ಇವತ್ತಿನ ಸಭೆಯಲ್ಲಿ ನಿಶ್ಚಿತವಾಗಿಯೂ ಕೂಡ ಚರ್ಚೆ ಆಗುತ್ತೆ ಪ್ರತಿಮಾ. ಹಾಗಾಗಿ ಈ ಬಾರಿಯ ಚುನಾವಣೆ ಮಂಡ್ಯ ಚುನಾವಣೆ ಅಂತ ಹೇಳಿದಾಗ ಸಹಜವಾಗಿ ಅದು ಯಾವತ್ತೂ ಕೂಡ ಹೈ ವೋಲ್ಟೇಜ್, ಅದು ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಆಗಿರಲಿ ಆ ಚುನಾವಣೆಯ ಕಣವೇ ಆಗಿದೆ ಮಂಡ್ಯದಲ್ಲಿ. ಈ ಬಾರಿ ಸುಮಲತಾ ಅವರು ಒಂದು ಪಕ್ಷದಿಂದ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬಂದಾಗ ಅವರ ನೇತೃತ್ವದಲ್ಲಿ ಅವರು BJPಗೆ ಸಪೋರ್ಟ್ ಅನ್ನು ಮಾಡ್ತೀವಿ ಹೇಳುವಂಥ ಘೋಷಣೆಯನ್ನು ಮಾಡಿದರು. ಅವರ ಒಂದು ಘೋಷಣೆಯೂ ಕೂಡ ಇರಬಹುದು. ಜೊತೆಗೆ ಅಲ್ಲಿ ಸುಮಲತಾ ಅವರು BJPಗೆ ಸಪೋರ್ಟ್ ಮಾಡಿದರ ಒಂದು ಕಾರಣಕ್ಕೂ ಏನೋ BJP ಕೂಡ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೀಟನ್ನು ಗೆದ್ದಿಲ್ಲದೆ ಇದ್ರೂ ಕೂಡ ಅಲ್ಲಿ ತನ್ನ ಓಟನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಮುಖವಾದ ಪಾತ್ರವನ್ನು ವಹಿಸಿತ್ತು. ಹೀಗಾಗಿ ಅಂಬರೀಷ್ ಅವರ ಬಹುದೊಡ್ಡ ಅಭಿಮಾನಿ ಬಳಗ ಇರುವಂತಹ ಮಂಡ್ಯದಲ್ಲಿ, ಜೊತೆಗೆ ಸುಮಲತಾ ಅವರು ಆ ಒಂದು ವರ್ಚಸ್ಸಿಂದ ಗೆದ್ದಿರುವಂತಹ ಕಳೆದ ಬಾರಿಯ ಚುನಾವಣೆಯಲ್ಲಿ ಈ ಬಾರಿ ಒಂದು ಪಕ್ಷದಿಂದ ಸ್ಪರ್ಧೆಯನ್ನು ಮಾಡುವಾಗ ಆಗುವ ಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಆರಂಭದಲ್ಲಿ ಹೇಳಿದಂತೆ ಆಗಿರುವಂತಹ ಸ್ಥಳೀಯ ನಾಯಕರ ಜೊತೆಗಿನ ಒಂದಿಷ್ಟು ಹೊಂದಾಣಿಕೆಯ ಕೊರತೆಯನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಮುಂದೆ BJP ಟಿಕೆಟ್ ಅನ್ನು ಕೊಡದೆ ಹೋದರೆ ನಾನೇನು ಮಾಡಬೇಕು ನಿರ್ಧಾರವನ್ನು ಕೈಗೊಳ್ಳೋಗೋಸ್ಕರ ಇವತ್ತು ಸಭೆಯಲ್ಲಿ ಈ ಎಲ್ಲ 3 ಪ್ರಮುಖ ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಆ ಸಭೆ ಇವತ್ತಿನ ಮಟ್ಟಿಗೆ ಬಹಳ ದೊಡ್ಡ ಸಭೆ ಅಂತ ಅನಿಸುತ್ತೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.